ನಮಸ್ಕಾರ ವೀಕ್ಷಕರೇ, ಇವತ್ತು ದೇಶದ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ನೀಟ್ ಪರೀಕ್ಷೆಯ ಅಕ್ರಮಗಳು ಹಾಗೂ ಪೇಪರ್ ಲೀಕ್ ಹಗರಣಗಳು ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಅಂಧಕಾರಕ್ಕೆ ತಳ್ಳಿದೆ. ಇನ್ನು ಇದರ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಲಡಾಖ್ನ ಖ್ಯಾತ ಶಿಕ್ಷಣ ಸುಧಾರಕ ರಿಯಲ್ ಲೈಫ್ನಲ್ಲಿ 3 ಇಡಿಯಟ್ಸ್ ಪ್ರೇರಣೇತರ ಸೋನಂ ವಾಂಗ್ಚುಕ್ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಇವತ್ತಿಗೆ ಅವರ ಕಠಿಣ ಹೋರಾಟ ಬರೋಬ್ಬರಿ 18ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನೂ ಅವರ ದೇಹದಲ್ಲಿ ಶಕ್ತಿ ಕ್ಷೀಣಿಸುತ್ತಿದೆ. ಈಗಾಗಲೇ 8 ಕೆಜಿ ತೂಕ ಇಳಿದಿದ್ದು ಬಿಪಿ ಮತ್ತು ಬ್ಲಡ್ ಶುಗರ್ ಸಂಪೂರ್ಣ ಕುಸಿದಿದೆ. ವೈದ್ಯಕೀಯ ವರದಿಗಳ ಪ್ರಕಾರ ಇನ್ನೆರಡು ದಿನವಿದೇ ಪರಿಸ್ಥಿತಿ ಮುಂದುವರಿದರೆ ಅವರ ಪ್ರಾಣಕ್ಕೆ ಕಂಟಕ ಎದುರಾಗಬಹುದು. ಆದರೂ ಕೇಂದ್ರ ಸರ್ಕಾರ ಮಾತ್ರ ಯಾವುದೇ ಸೌಜನ್ಯ ತೋರದೆ, ಮಾತುಕತೆಗೂ ಬಾರದೆ ಇಂದಿಗೂ ಮೌನವಾಗಿ ಕುಳಿತಿದೆ. ನಮ್ಮ ವ್ಯವಸ್ಥೆಯ ದುರಂತ ನೋಡಿ. ದೇಶದ ಲಕ್ಷಾಂತರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿರಂತರವಾಗಿ ಹೋರಾಡುತ್ತಿರುವ ಇಂತಹ ಅಪ್ರತಿಮ ದೇಶಪ್ರೇಮಿಯನ್ನು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಟ್ರೋಲ್ ಮಾಡುತ್ತಿದ್ದಾರೆ, ದೇಶ ವಿರೋಧಿ ಎನ್ನುತ್ತಿದ್ದಾರೆ. ಶಿಕ್ಷಣದಲ್ಲಿ ಪಾರದರ್ಶಕತೆ ತರಬೇಕು ಎಂದು ಕೇಳುವುದು ದೇಶದ್ರೋಹವೇ? ಲಡಾಖ್ನಲ್ಲಿ ಸುಖವಾಗಿರಬಹುದಾಗಿದ್ದ ವಾಂಗ್ಚುಕ್ ಕೇವಲ ನಮ್ಮ ಮಕ್ಕಳ ಹಿತಕ್ಕಾಗಿ ಇವತ್ತು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ. ಇನ್ನು ನಾವೆಲ್ಲರೂ ಈಗಲೂ ಮೌನವಾಗಿದ್ದರೆ ಮುಂದೆ ನಮ್ಮ ಮಕ್ಕಳಿಗಾಗುವ ಅನ್ಯಾಯವನ್ನು ಪ್ರಶ್ನಿಸುವವರಾದರೂ ಯಾರು? ಈ ಹೋರಾಟಕ್ಕೆ ನಿಮ್ಮ ಬೆಂಬಲವಿದೆಯೇ? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಟುಡೇ ಕನ್ನಡ ಎಕ್ಸ್‌ಪ್ರೆಸ್. ಧನ್ಯವಾದಗಳು.